ಪರಿಮಳ, ಯಾಕೆ ಅಳ್ತಾ ಇದೀಯಾ? ಅಳೋದನ್ ಬಿಟ್ಟು ಏನ್ ಮಾಡಕ್ ಸಾಧ್ಯ? ನಾನು ಮಗಳನ್ನ ಸಂತೋಷವಾಗಿ ನೋಡ್ಕೊಳಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಫೋನ್ ಮಾಡಿ ಕಣ್ಣೀರ್ ಹಾಕೊಂಡು ಕಷ್ಟ ಹೇಳ್ಕೊಂಡ್ಲು ರೀ ಮಗಳು. ಆದಷ್ಟು ಬೇಗ ರಿಸೆಪ್ಷನ್ ಮಾಡಿ ವರೋಪಚಾರ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ 5 ಲೀಟರ್ ಸೀಮೆಣ್ಣೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದ. ನೀವು ಸೂರ್ಯನ ಹತ್ರ ಮಾತಾಡಿ ಆದಷ್ಟು ಬೇಗ ಆರ್ತಿನ ಮನೆಗೆ ಬರೋ ಹಾಗೆ ಮಾಡಿ. ಎಲ್ಲ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಲ್ಲ ಪರಿಮಳ. ನಾನು ಸೂರ್ಯನ ಹತ್ರ ಆ ಮಾತನ್ನು ಎಷ್ಟು ಸಾರಿ ಹೇಳಿಲ್ಲ. ಒಂದ್ಸರಿ ಆಯ್ತು ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅಂತಾನೆ, ಇನ್ನೊಂದ್ಸರಿ ನನಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋದ್ ರೀತಿ ಮಾತಾಡ್ತಾನೆ. ಏನ್ ಮಾಡ್ಲಿ ಹೇಳು? ಏನ್ ಮಾಡ್ಲಿ ಅಂತ ಕೂತ್ರೆ ನನ್ನ ಮಗಳ ಜೀವನ ಸರಿ ಹೋಗೋದಿಲ್ಲ. ಅದ್ ನನಗೂ ಗೊತ್ತು ಕಣೆ. ಸಾರಿ ಸಾರಿ ಪರಿಮಳ. ಪರವಾಗಿಲ್ಲ ಬಿಡಿ. ಈಗ ನೀನೊಂದು ಕೆಲಸ ಮಾಡಬೇಕು. ಏನು? ಅಮ್ಮನಿಗೂ ಸೂರ್ಯನಿಗೂ ನಿನ್ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ. ಅವರಿಬ್ಬರ ಹತ್ರ ಹೋಗಿ ಆರ್ತಿ ಮಕ್ಕಳನ್ನ ಕರ್ಕೊಂಡು ಬರಲೇಬೇಕು ಅಂತ ಹಠ ಮಾಡು. ರಾಕಿನ ಜೊತೆ ಕರ್ಕೊಂಡು ಹೋಗು. ಆದ್ರೆ ಒಂದ್ ವಿಷಯ, ಸೂರ್ಯನ ಮೇಲಿರೋ ಕನ್ಸರ್ನಿಂದ ಈ ಮಾತು ಹೇಳ್ತಿದ್ಯಾ ಅಂತ ಅವ್ರಿಬ್ಬರಿಗೂ ಅನ್ನಿಸ್ಬೇಕು. ನಮ್ಮ ಮಗಳು ರಿಸೆಪ್ಷನ್ ಮಾಡೋ ಸ್ವಾರ್ಥ ಇದ್ರಲ್ಲಿದೆ ಅಂತ ಅನ್ನಿಸ್ಬಾರ್ದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೆನ್ನೆ ಯಾಕೆ ಬರಲಿಲ್ಲ? ಮೈ ಹುಷಾರಿರಲಿಲ್ಲ, ಅದಕ್ಕೆ ಬರಲಿಲ್ಲ. ಈಗ ಪರವಾಗಿಲ್ಲ, ಔಷಧಿ ತಗೊಂಡಿದ್ದೀನಿ. ಸರಿ, ಬೇಗ ಒಂದು ಲೋಟ ಕಾಫಿ ಮಾಡ್ಕೊಂಬ. ನನಗೆ ಟೈಮ್ ಆಗಿ ಹೋಯ್ತು. ಮೊದಲು ಸಾಕ್ಷಿನ ಸ್ಕೂಲಿಗೆ ರೆಡಿ ಮಾಡಿಬಿಡ್ತೀನಿ, ಆಮೇಲೆ ನಿಮಗೆ ಕಾಫಿ ತಂದ್ಕೊಡ್ತೀನಿ. ನನಗೆ ಎದುರು ಕೊಡ್ತೇನೆ. ರಾಕಿ, ಯಾಕೆ ಅವಳ ಮೇಲೆ ಕೈ ಮಾಡ್ತಿದ್ಯಾ? ಇವಳಿಗೆ ಕೈ ಮಾಡ್ದೆ ಇನ್ನೇನು ಮುಚ್ಚಕ್ಕಾಗತ್ತಾ? ಯಾರ ಕೈ ಇವಳಿ ಮನೆಗೆ? ಅಷ್ಟರೊಳೊಬ್ಬ ಕೆಲಸದವಳು. ನಾನು ಈ ಮನೆ ಕಿರಿ ಸೊಸೆ. ನಾನು ಕಾಫಿ ಮಾಡ್ಕೊಡು ಅಂದ್ರೆ ಆಮೇಲೆ ಮಾಡ್ಕೊಡ್ತೀನಿ ಅಂತಾಳೆ. ಎಷ್ಟು ಕೊಬ್ಬಿರ್ಬೇಡ ಇವಳಿಗೆ. ಏಯ್, ಏನ್ ಮತ್ತೆ ತಿರುಗಿ ನೋಡ್ತೀಯಾ? ತಗೋದು ಇನ್ನೊಂದು ಬಿಟ್ಬಿಡ್ತೀನಿ ಅಷ್ಟೇ. ಅಕ್ಕ, ಇದೆಲ್ಲ ಆ ಸೂರ್ಯ ಕೊಟ್ಟಿರೋ ಸಲಿಗೆ. ಅದಕ್ಕೆ ನಮ್ ಯಾರಿಗೂ ಕೇರ್ ಮಾಡ್ದೆ ಈ ರೀತಿ ಬಿಹೇವ್ ಮಾಡ್ತಿರೋದು ಇವಳು. ಅರ್ಪಿತಾ, ನೀನು ಒಳಗೆ ಹೋಗು. ಹೋಗು ಹೋಗು, ಮತ್ತೆ ನೋಡ್ತಿದ್ಯಾ? ಕೇಳಿದ ತಕ್ಷಣ ಕಾಫಿ ಕೊಡಲಿಲ್ಲ ಅಂತ ಯಾರಾದ್ರೂ ಹೊಡಿತಾರೇನೆ? ಸ್ವಲ್ಪ ಭಯ ಇಟ್ಟಿರ್ಬೇಕಕ್ಕ. ಆಗ್ಲೇ ಇವರೆಲ್ಲ ನಮ್ಮ ಮಾತು ಕೇಳೋದು. ಇಲ್ಲ ಅಂದ್ರೆ ನಮ್ಮನೆ ಆಟ ಆಡ್ಸ್ಬಿಡ್ತಾರೆ. ಹುಳಿಗ ಸೀದಾ ಹೋಗಿ ಸೂರ್ಯನ್ ಕಿವಿ ಚುಚ್ತಾಳೆ. ನನ್ನ ಮಗಳು ನೋಡ್ಕೊಳಕ್ ಬಂದವಳ ಮೇಲೆ ಕೈ ಮಾಡಿದ್ರಲ್ಲ ಅಂತ ಅವ್ನು ನಮ್ಮ ಜೊತೆ ಜಗಳಕ್ಕೆ ನಿಲ್ತಾನೆ. ಇವಳು ಮಾತು ಕೇಳ್ಕೊಂಡು ನಮ್ಮ ಹತ್ರ ಜಗಳ ಆಡೋಕೆ ಇವಳೇನು ಸೂರ್ಯ ಭಾವ ಕಟ್ಕೊಂಡವ್ರ ಅಥವಾ ಇಟ್ಕೊಂಡೋಳ? ಕೆಲಸದೋಳಷ್ಟೇ. ನಮ್ಮ ಸೂರ್ಯ ಭಾವ ಕೆಲಸದವಳ ಮಾತು ಕಟ್ಕೊಂಡು ತಮ್ಮನ ಹೆಂಡತಿ ಜೊತೆ ಜಗಳ ಆಡೋಷ್ಟು ಸ್ಟುಪಿಡ್ ಅಂತ ನಾನು ಅನ್ಕೊಂಡಿದ್ದೀನಿ. ನಾವೇನೋ ಅನ್ಕೊಂಡ್ ಬಂದ್ರೆ ಇಲ್ಲೇನೋ ನಡೀತಾ ಇದೆ. ಸೂರ್ಯ ಅವ್ರನ್ನ ಒಪ್ಸಿ ಆರ್ತಿನ ಮನೆಗೆ ಕರ್ಕೊಂಡು ಬರೋದಕ್ಕೆ ಇವಳು ಸಹಾಯ ಕೇಳೋಣ ಅಂತ ಬಂದ್ರೆ ಇವ್ರು ನೋಡಿದ್ರೆ ಸೂರ್ಯನ ಜೊತೆನೆ ಜಗಳ ಮಾಡಕ್ ರೆಡಿಯಾಗಿದ್ದಾಳೆ. ನೀನು ಸ್ವಲ್ಪ ಸುಮ್ಮನಿರೆ, ನಾನೆಲ್ಲ ಮಾತಾಡ್ತೀನಿ. ರಾಕಿ, ನೀನು ಹೇಳ್ತಿರೋದು 100% ಕರೆಕ್ಟ್ ಆಗಿದೆ. ಅವಳು ಮಿತಿ ಮೀರ್ತಾ ಇದ್ದಾಳೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅವಳೇ ಈ ಮನೆ ಸೊಸೆ ಅನ್ನೋಷ್ಟು ದಿಮಾಗ್ ತೋರಿಸ್ತಿದ್ದಾಳೆ. ಹೌದು ಕಣೆ ರಾಕಿ, ಸೂರ್ಯ ಅವಳು ತುಂಬಾ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾನೆ. ಇಂಥವ್ರ ದಿಮಾಗ್ನ ಹೇಗೆ ಮುರಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆರ್ತಿ ಇದ್ದಿದ್ರೆ ಇವಳು ಇಷ್ಟೊಂದು ಹೆಚ್ಕೊಳ್ತಾ ಇರಲಿಲ್ಲ. ಆರ್ತಿ ಹೋದ ಸಮಯಕ್ಕೆ ಸರಿಯಾಗಿ ಬಂದು ಜಾಂಡ ಹುಡಿದಾಳೆ. ಆರ್ತಿ ಈಗ ಆದಷ್ಟು ಬೇಗ ಮನೆಗೆ ಬರಬೇಕು. ಅದಕ್ಕೆ ನಾವೆಲ್ಲ ಸೇರಿ ಅತ್ತೆನ ಸೂರ್ಯನ ಒಪ್ಪಿಸ್ಬೇಕು. ಆರ್ತಿ ಬಂದ್ರೆ ವೇದಿಕ ರಿಸೆಪ್ಷನ್ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಈ ಅರ್ಪಿತನ ಮನೆಯಿಂದ ಓಡಿಸ್ಬೋದು ಕಣೆ. ಕರೆಕ್ಟಾಗಿ ಹೇಳಿದ್ರಿ. ಅರ್ಪಿತಾ ಮನೇಲಿರೋವರೆಗೂ ಸೂರ್ಯ ಆರ್ತಿನ ಕರ್ಕೊಂಬರಲ್ಲ. ಮೊದಲು ಅರ್ಪಿತನ ಮನೆಯಿಂದ ಓಡಿಸ್ಬೇಕು. ಈಗಲಿಂದನೇ ಆಪರೇಷನ್ ಅರ್ಪಿತಾ ಶುರು. ಸಾಕ್ಷಿ, ಸಾಕ್ಷಿ, ಆಗ್ಲೇ ಸ್ನಾನಕ್ಕೆ ಹೋದ್ಯಾ? ಸಾಕ್ಷಿ,
ಅರ್ಪಿತಾ ಅವರೇ ಯಾಕೆ ಹೀಗೆ ಮಾಡಿದ್ರಿ? ಅದು ಅದು ಪಲ್ಲೆ ಬಿದ್ಬಿಡ್ತು ಸರ್. Please, leave the room. I said go. ಈಗಲಾದರೂ ಅರ್ಥ ಆಯ್ತಕ್ಕ, ಈ ಅರ್ಪಿತನ ಮನೆಯಿಂದ ಆಚೆಗೆ ಯಾಕೆ ಹಾಕಬೇಕು ಅಂತ? ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ರಾಕಿ. ಈ ಕಳ್ಳಾಟಗಳೆಲ್ಲ ನನಗಿವತ್ತೇ ಗೊತ್ತಾಗಿತ್ತು. ಸೂರ್ಯ ನಮ್ಮ ಮುಂದೆ ಎಲ್ಲ ರಾಮನ್ ಥರ ಪೋಸ್ ಕೊಡ್ತಾನೆ, ಅದ್ರ ಒಳಗಡೆ ಬರೀ ಕಾಮನೆ. ಈ ಆಟ ಎಲ್ಲ ನೋಡೋದಕ್ಕೆ ಆ ಪುಣ್ಯಾತ್ ಕಿತ್ತಿ ಆರ್ತಿ ಇರಬೇಕಾಗಿತ್ತು. ಇಬ್ಬರಿಗೂ ಬಲಿ ಹಾಕ್ಬಿಡೋಳು. ಅವಳಿದ್ದಿದ್ರೆ ಇದೆಲ್ಲ ಆಟಗಳು ಎಲ್ಲಿ ನಡೀತಾ ಇತ್ತು? ಅವಳು ಇಲ್ಲದೆ ಇರೋದಕ್ಕೆ ತಾನೇ ಈ ರೀತಿ ಲಂಗು ಲಗಾಮಿಲ್ದೆ ಎಲ್ಲ ನಡೀತಾ ಇರೋದು. ಅದಕ್ಕೆ ಅರ್ಪಿತಾ ಅಲ್ಲಿ ನೋಡಿ ಹೆದರ್ಕೊಂಬಿಟ್ರು, ಅದಕ್ಕೆ ನನ್ನನ್ನು ತಬ್ಕೊಂಡ್ರು. ದಯವಿಟ್ಟು ನೀವು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಇಲ್ಲಪ್ಪ, ನಾವೇನು ತಪ್ಪು ತಿಳ್ಕೊಂಡಿಲ್ಲ. ಥ್ಯಾಂಕ್ ಯು. ಅದಕ್ಕೆ ಇನ್ನೊಂದು ವಿಷಯ, ಇದನ್ನು ದಯವಿಟ್ಟು ಅಮ್ಮನ ಹತ್ರ ಹೇಳೋಕೆ ಹೋಗ್ಬಿಡಿ. ಅಮ್ಮ ತಪ್ಪಾಗಿ ತಿಳ್ಕೊಂಡು ಅವಳನ್ನ ಕೆಲಸದಿಂದ ತೆಗಿಬೋದು. ಪಾಪ ಬಡವರು, ನನ್ನಿಂದಾಗ ಅವಳ ಕೆಲಸ ಹೋಗೋದು ಬೇಡ. ಅದಕ್ಕೆ ಆಯ್ತು ಬಾಬಾ, ಪಾಪ ನಮ್ಮಿಂದಾಗಿ ಅವಳ ಕೆಲಸ ಯಾಕೆ ಹೋಗ್ಬೇಕು ಅಲ್ವಾ ಅಕ್ಕ? ಹೌದೌದು. ಕಾಫಿ. ಅರ್ಪಿತಾ, ಒಳಗಡೆ ನಡೆದಿದ್ರ ಬಗ್ಗೆ ನಾವೇನಾದ್ರೂ ನಿನ್ನ ಹತ್ರ ಕೇಳಿದ್ವಾ? ಇಲ್ಲ. ನೋಡಿದ್ರ ಬಾವಾ, ನಾವು ಹಾಗೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ ಅಲ್ವಾ ಅಕ್ಕ? ಹೌದು. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ ಯು ರಾಕಿ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ. ಕರೀತಾರೆ, ಬಂದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಪ್ರಸಾದ ತೊಗೊಂಡು ಬಂದಿದ್ದೀನಿ. ವಿಶೇಷವಾಗಿ ನಿನಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಬಂದಿದ್ದೀನಿ ಕಣೋ. ನೀನು ಇವತ್ತೇ ಆರತಿ ಮನೆಗೆ ಹೋಗಿ ಹಿಂದಿಂದೆಲ್ಲ ಮರೆತು ಮನೆಗೆ ವಾಪಸ್ ಬಾ ಅಂತ ಕರ್ಕೊಂಡು ಬಾರೋ. ನಾನು ಕರೆಯೋಕ್ಕಾಗಲ್ಲಮ್ಮ. ಹೋದ ಸತಿ ನೀವು ಹೇಳಿದ್ರಿ ಅಂತ ಹೋಗಿ ಕೇಳಿದೆ, ಬೇರೆ ಮನೆ ಮಾಡು ಅಂತ ಹೇಳಿದ್ರು. ಹೇಳಿದ್ನಲ್ವ ನಾನು ನಿಮಗೆ, ನಾನು ಅವ್ರ ಜೊತೆ ಬೇರೆ ಮನೆ ಮಾಡ್ಕೊಂಡು ಇರೋದಕ್ಕಾಗಲ್ಲಮ್ಮ. ಅದು ನನಗಿಷ್ಟ ಇಲ್ಲ. ಆರತಿ ಅವತ್ತು ಹಾಗೆ ಹೇಳೋಕ್ಕೆ ಸಂದರ್ಭ ಬೇರೆನೇ ಇತ್ತು ಕಣೋ. ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ಯಲ್ಲ, ಅದು ಇನ್ನೂ ಅವಳ ಮನಸ್ಸಲ್ಲಿತ್ತು. ಅದು ಅಲ್ಲದೆ ರಾಕಿ, ಪರಿಮಳ ಇಬ್ರು ಅವಳ ವಿರುದ್ಧ ನಿನ್ನ ಮನಸ್ಸಲ್ಲಿ ಕಹಿ ತುಂಬಿದ್ದು ಇನ್ನೂ ಮನಸ್ಸಲ್ಲಿತ್ತು. ಅವಳು ಮತ್ತೆ ಈ ಮನೆಗೆ ಬಂದರೆ ನಿಮ್ಮಿಬ್ಬರ ಮಧ್ಯೆ ಅದೇ ರೀತಿ ಮನಸ್ತಾಪ ಬರುತ್ತೆ ಅಂತ ಅವಳು ಬೇರೆ ಮನೆ ಮಾಡಿ ಅಂತ ಹೇಳಿದ್ದು. ಈಗ ವೇದಿಕಾ ಸಮಸ್ಯೆನೂ ಸರಿ ಹೋಗಿದೆ. ವೇದಿಕಾ ಸಂತೋಷನ ನಾವು ಒಪ್ಕೊಂಡಿದ್ದೀವಿ. ಪರಿಮಳನೂ ಖುಷಿಯಾಗಿದ್ದಾಳೆ ಕಣೋ. ಈಗ ಮನೇಲಿ ಯಾವುದೇ ಸಮಸ್ಯೆ ಇಲ್ಲ. ಈಗ ಆರತಿ ಮನೆಗೆ ವಾಪಸ್ ಬಂದರೆ ಮುಂಚೆ ಅದು ಸಮಸ್ಯೆ ಆಗಲ್ಲ ಅಂತ ನೀನು ಅವಳಿಗೆ ಹೇಳು. ಅವಳಿಗೆ ನಿನ್ನ ಬಗ್ಗೆ ತುಂಬ ಪ್ರೀತಿ ಇದೆ. ನೀನು ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ. ಯೂನಿಫಾರ್ಮ್ ಅರ್ಪಿತನ ಜೊತೆಲಿ ಕರ್ಕೊಂಡು ಹೋಗು. ಅವಳು ಸಾಕ್ಷಿನ ರೆಡಿ ಮಾಡಿ ಸ್ಕೂಲ್ ಕರ್ಕೊಂಡು ಹೋಗ್ತಾಳೆ. ನೀನು ಆರತಿ ಜೊತೆ ಮಾತಾಡು. ಅವ್ರೆ ಅಳ್ತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ಏನಾಯ್ತು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಯಾವ ವಿಷಯಕ್ಕೆ? ನಾನು ಮನೇಲಿ ನಿಮ್ಮನ್ನ ತಪ್ಕೊಂಡಲ್ಲ ಸರ್.
ಅದಕ್ಕೆ ನಾನು ನಿಜವಾಗ್ಲೂ ಬೇಕು ಅಂತ ಹಾಗೆ ಮಾಡ್ಲಿಲ್ಲ ಸರ್. ನಮ್ ತಾಯಿ ಹಣೆಗ್ಲು ಪಾಪ ಹಲ್ಲಿ ನೋಡಿ ಹೆದರ್ಕೊಂಡು ನನ್ನ ತಪ್ಕೊಂಡಿದ್ದೀರಾ. ಆದ್ರೆ ನಿಮ್ದೇನ್ ತಪ್ಪಿದೆ? ಆ ವಿಷಯ ನಾನು ಯಾವಾಗ್ಲೂ ಮರ್ತಾ ಇದ್ದೆ. ನೀವ್ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂತಾ ಇದ್ದೀರಾ? ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಸರ್. ಆದ್ರೆ ರಾಕಿ ಮೇಡಮ್ ಪರಿಮಳ ಮೇಡಮ್ ಏನ್ ಅನ್ಕೊಂಡ್ರೋ ಏನೋ. ಅವ್ರಿಬ್ರು ಆತರ ಏನು ಅನ್ಕೊಳ್ಳಿಲ್ಲ. ಅವ್ರ ಹತ್ರ ನಾನ್ ಮಾತಾಡಿದೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಹೌದಾ ಸರ್? ಅವರಿಬ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೋ ಅಂತ ತುಂಬಾ ಟೆನ್ಷನ್ ಆಗಿತ್ತು. ಈ ವಿಷಯದ ಬಗ್ಗೆನೇ ಯೋಚನೆ ಮಾಡಿ ಹತ್ತು ತಲೆ ಎಲ್ಲ ನೋವ್ತದೆ ಸರ್. ನಾನು ಇಲ್ಲೇ ಡ್ರಾಪ್ ಮಾಡಿ ನಾನು ಲೋಟ ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ತೀನಿ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ ಸರ್. ಅರ್ಪಿತಾಳೆ ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ನನ್ನ ನಿಮ್ಮ ಮನೆಯೊಳ ಥರ ನೋಡ್ಕೊಂಡ್ರಿ. ತುಂಬ ಥ್ಯಾಂಕ್ಸ್ ಸರ್. ಪ್ಲೀಸ್ ನೋಡಿ, ನಾನು ಹೇಳ್ತಾ ಇದ್ದೀನಲ್ವಾ, ಅಮ್ಮ, ರಾಕಿ, ಪರಿಮಳ ಅದಕ್ಕೆ ಯಾರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ. ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ. ಈಗ ನೀವು ಕೆಲಸ ಬಿಟ್ಟು ಹೋಗ್ಬೇಡಿ. ಆದರೂ ಪ್ಲೀಸ್, ಸಾಕ್ಷಿ ಈಗ ತಾನೇ ನಿಮ್ಗೆ ಅಡ್ಜಸ್ಟ್ ಆಗ್ತಿದ್ದಾಳೆ. ಈಗ ನೀವು ಕೆಲಸ ಬಿಟ್ರೆ ನನಗೆ ತುಂಬ ಕಷ್ಟ ಆಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ಆಲ್ಸೋ. ಪ್ಲೀಸ್ ಅಳ್ಬೇಡಿ. ನೋಡಿ, ಮತ್ತೆ ಇದ್ರ ಬಗ್ಗೆ ನಿಮ್ಮ ಹತ್ರ ಯಾರೂ ಮಾತಾಡಲ್ಲ. ಅಳದ್ ನಿಲ್ಸಿ ಪ್ಲೀಸ್, ಅಳದ್ ನಿಲ್ಸಿ. ದೊಡ್ಡ ನಮ್ಮಲ್ಲಿ ಒಂದು ಮನೆ ಕಡಿಸ್ತೀನಿ. ಅದಿದು ಇದ್ರಲ್ಲಿ ಯಾರ್ಯಾರು ಇರ್ತಾರೆ ಹೇಳು? ನಾನು, ನೀನು, ಅಜ್ಜಿ, ಅಮ್ಮ ಎಲ್ಲರೂ ಇರ್ತಾರೆ. ಆದಿ, ಅಪ್ಪನ ಮರ್ತ್ಬಿಟ್ಟಿಯಲ್ಲೋ? ಅಪ್ಪನ ಮರ್ತಿಲ್ಲ, ಬೇಕು ಅಂತಾನೆ ಬಿಟ್ಟಿದ್ದೀನಿ. ಅವರು ಈ ಮನೆಗೆ ಬೇಡ. ಪ್ಲೀಸ್ ಕಣೋ, ಅವರು ಇರ್ಲಿ. ಅವರು ಬೇಡ, ಅವರು ಬ್ಯಾಡ್ ಡ್ಯಾಡಿ. ಅಪ್ಪ ಪಾಪ ಕಣೋ. ಅವರೇನು ಪಾಪ ಅಲ್ಲ, ಇಸ್ ಬ್ಯಾಡ್. ಆದಿ, ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಡ್ಯಾಡಿನೂ ಸೇರಿಸ್ಕೊ. ಅಂದ್ರೆ ಅವ್ರು ಬ್ಯಾಡ್ ಡ್ಯಾಡಿ ಅಲ್ವಾ? ಬ್ಯಾಡ್ ಅಂದ್ರೆ ಗುಡ್ ಬ್ಯಾಡ್, ಬ್ಯಾಡ್ ಬ್ಯಾಡ್ ಅಲ್ಲ. ಗುಡ್ ಬ್ಯಾಡ್ ಅಂದ್ರೆ ಏನು? ಅಂದ್ರೆ ಏನೋ ಬ್ಯಾಡ್ ಟೈಮ್, ಅದಕ್ಕೆ ಬ್ಯಾಡ್ ಡ್ಯಾಡಿ ಆಗಿದ್ದಾರೆ. ಮುಂಚೆ ಎಲ್ಲ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಹೇಳು. ಇವತ್ತಲ್ಲ ನಾಳೆ ಅವ್ರ ತಪ್ಪಿನ ನೆರವು ಆಗೇ ಆಗುತ್ತೆ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಇರ್ಬೋದು ಕಣೋ. ನೋಡು ಆದಿ, ನಾನು ಹೇಳಿಲ್ವಾ, ಅದಕ್ಕೆ ಅಪ್ಪನ್ನು ಸೇರಿಸ್ಕೋ ಪ್ಲೀಸ್. ಹೌದು, ನಿಮ್ಮ ಅಪ್ಪನೇ ಬಂದಿಲ್ಲ ಯೂನಿಫಾರ್ಮ್ ತಗೊಂಡು. ಹೌದು, ಯಾವಾಗ್ಲೂ ಲೇಟು. ಅದಕ್ಕೆ ನಾನು ನೋಡ್ಕೊಳಕ್ಕೆ ಅರ್ಪಿತಾ ಆಂಟಿ ಇಟ್ಕೊಂಡಿರೋದು. ಆ ಅರ್ಪಿತಾ ಆಂಟಿ ಇರೋದು ಸಾಕ್ಷಿ ನೋಡ್ಕೊಳಕ್ಕಲ್ಲ, ಅವ್ರ ಅಪ್ಪನ್ ನೋಡ್ಕೊಳಕ್ಕೆ. ಯಾಕಮ್ಮ ಮಕ್ಕಳ ಮುಂದೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಇಡೀ ಊರಿಗೆ ಗೊತ್ತಾಗತ್ತೆ ನಿನ್ ಗಂಡನ ಬಗ್ಗೆ. ಮಕ್ಕಳ ಒಳಗೋಗಿ ನೀವು.
ಏನಾಯ್ತಮ್ಮ? ನಿನ್ ಗಂಡ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ನಿನ್ನ ಕರ್ಕೊಂಡು ಹೋಗ್ತಾನೆ ಅಂತ ನೀನ್ ಆಸೆ ಇಟ್ಕೊಂಡಿದ್ಯಾ, ಆದ್ರೆ ಅವನು ಬೇರೆನೇ ದಾರಿ ಕಂಡ್ಕೊಂಡಿದ್ದಾನ ಕಡೆ. ಏನಾಯ್ತಮ್ಮ ಅಂತದ್ದು? ನಿನ್ ಪರಿಸ್ಥಿತಿ ನೋಡಿದ್ರೆ ನನ್ ಹೊಟ್ಟೆ ಉರಿಯತ್ತೆ. ನಿನ್ ಗಂಡನ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ಇಲ್ಲಿ ಕೂತಿದ್ಯಾ, ಆದ್ರೆ ಅವನು ಆ ಕೆಲ್ಸದವ್ರ ಜೊತೆ ಲಲ್ಲೆ ಹೊಡಿತಾ ಇದ್ದಾನ ಕಡೆ. ಆ ಸೂರ್ಯ ತುಂಬಾ ಒಳ್ಳೆಯವನು, ತುಂಬಾ ಸಭ್ಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಅವ್ನು ಆಡ್ತಿರೋದ್ ನೋಡಿದ್ರೆ ಎಲ್ಲ ಬರೀ ನಾಟಕ ಅನ್ಸುತ್ತೆ. ಆ ಕೆಲ್ಸದವಳಿಗೆ ನಿನ್ನ ಗಂಡ ತನ್ನ ತನು ಮನ ಧನ ಎಲ್ಲ ಅರ್ಪಿಸಿದ್ದಾನೆ. ಇಬ್ರು ಲಲ್ಲೆ ಹೊಡ್ಕೊಂಡು ಕಾಫಿ ಕುಡಿತಾ ಇದ್ರು, ನಾಚಿಕೆ ಇಲ್ಲದೆ ನಗ್ತಾ ಇದ್ರು ಕಣೆ. ಅಮ್ಮ, ಸೂರ್ಯ ಆ ರೀತಿ ಮಾಡಲ್ಲ. ನೀವು ಸರಿಯಾಗಿ ನೋಡಿದ್ರಾ? ನೋಡ್ದೆ ಕಣೆ, ಇದೇ ಕಣ್ಣಿಂದ ನೋಡ್ದೆ. ನಿನ್ ಗಂಡ ಸೂರ್ಯನೇ ಆ ಅರ್ಪಿತಾ ಜೊತೆ ಇರ್ಬೋದು. ನೀವು ಆ ಸಂದರ್ಭನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಕಣ್ಣಿದ್ದು ಕುರುಡಿ, ಕಿವಿ ಇದ್ದು ಕಿವುಡಿ ಕಡೆ ನೀನು. ಆದ್ರೆ ನಾನ್ ಕುರುಡಿ ಅಲ್ಲ. ಒಬ್ಬ ಗಂಡಸಾದವನು ಕೆಲ್ಸದವಳ ಜೊತೆ ಹೇಗಿರ್ಬೇಕು, ಕೆಲಸದವಳು ಕೆಲ್ಸ ಕೊಟ್ಟು ಯಜಮಾನನ ಜೊತೆ ಹೇಗಿರ್ಬೇಕು, ದೂರ ನಿಂತ್ಕೊಂಡು ಮಾತಾಡ್ಸ್ಬೇಕು. ಆದ್ರೆ ಇಲ್ಲಿ ಇಬ್ರು ಮೈ ಅಂಟಿಸ್ಕೊಂಡು ಚೆಲ್ಲಾಗಿ ನಗ್ತಾ ಕಾಫಿ ಕುಡಿತಾ ಇದ್ರು. ಏನೇ ಇದಕ್ಕರ್ಥ? ಅಮ್ಮ, ಅಪ್ಪನ ಕಾರ್ ಬಂತು. ನಾನು ಹೇಳಿಲ್ವಾ ನಿನ್ಗೆ ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾಳೆ ಇವಳು ಅಂತ? ಹಾಯ್ ಅಪ್ಪ. ಸಾಕ್ಷಿ ಪುಟ್ಟ, ನನ್ನ ಸ್ಕೂಲ್ಗೆ ರೆಡಿ ಮಾಡ್ಲಾ? ಬೇಡ, ಆರ್ತಿ ಅಮ್ಮನೇ ರೆಡಿ ಮಾಡ್ತಾರೆ. ಅಮ್ಮ ಬನ್ನಿ. ಆರ್ತಿ ಅವರೇ, ಯೂನಿಫಾರ್ಮ್ ತಗೊಂಡಿಲ್ಲ. ಅಮ್ಮ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಆರ್ತಿ ಅವರೇ, ಮನೆ ತನಕ ಬಂದೀನಿ, ಮಾತಾಡಿಸ್ದೆ ಹಾಗೆ ಹೋಗ್ತೀರಲ್ಲ. ಬನ್ನಿ ಅಂತ ನಾನಿಂತ ಅಮೂಲ ಕೊಟ್ಟು ಕರೆದಿಲ್ವಲ್ಲ. ಯಾಕೆ ನೀವು ಶೋಭಮ್ಮ ಒಂದ್ ರೀತಿ ಇದ್ದೀರಾ? ನಾನು ನಿಮ್ಮ ಹತ್ರ ಒಂದ್ 2 ನಿಮಿಷ ಮಾತಾಡ್ಬೇಕು. ಮಾತಾಡಕ್ಕೆ ನೀನು ಉಳ್ದಿಲ್ಲ. ಯಾಕೆ ಈ ರೀತಿ ಮಾತಾಡ್ತಾ ಇರ ಆರ್ತಿ ಅವರೇ? ನಾವು ಮಾತಾಡಿದ್ರೆ ನಿಮಗೆ ಹಾಗೆ ಅನ್ಸೋದು. ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋರು ಸಿಕ್ಕಿದಾರಲ್ವಾ? ಒಂದ್ 5 ನಿಮಿಷ ನಿಮ್ಮ ಮಕ್ಕಳು ಸ್ಕೂಲಿಗೆ ಲೇಟ್ ಆಗ್ತಾ ಇದೆ. ಮಕ್ಕಳನ್ನ ಅರ್ಪಿತ ಅವ್ರ ಜೊತೆ ಕಳ್ಸ್ಬೋದಲ್ಲ? ನಾನು ಯಾವಳ ಜೊತೆನೂ ಕಳ್ಸಲ್ಲ. ಸಾಕ್ಷಿ ನನ್ನ ಮಗಳು. ಸಾಕ್ಷಿ ಹಾಗಾದ್ರೆ ನನಗೇನು ಅಲ್ಲ. ಬಂದಿದ್ದಾಳಲ್ಲ, ನನಗಿಂತ ನಿಮಗೆ ಅವಳೆ ಹೆಚ್ಚು. ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ. ಅರ್ಪಿತಾ ಯಾರು ಅಲ್ಲ ಆರ್ತಿ ಅವರೇ. ಹೌದಾ? ನನಗಿಂತ ನಿಮಗೆ ಅವಳೆ ಹತ್ರನಾ? ನಾನು ಆ ರೀತಿ ಹೇಳ್ತಿಲ್ಲ ಆರ್ತಿ ಅವರೇ. ನಾನು ಹೇಳಕ್ ಬಂದಿದ್ದು ಅರ್ಪಿತಾ ಅವರು ಮಗುನ ನೋಡ್ಕೊಳಕ್ ಬಂದಿರೋಳು ಅಂತ. ಮಗನ್ ನೋಡ್ಕೊಳಕ್ ಬಂದಿರೋಳು ಬರೀ ಮಗನ್ ಮಾತ್ರ ನೋಡ್ಕೊಳ್ಬೇಕು, ಅವರಪ್ಪನ್ ನೋಡ್ಕೊಳದಲ್ಲ. ಆರ್ತಿ ಅವರೇ, ಪ್ಲೀಸ್ ಜಸ್ಟ್ ಶಟ್ ಅಪ್. ನನ್ನ ಬಾಯಿ ಮುಚ್ಚಕ್ ಬರಬೇಡಿ. ನಿಮ್ಗೆ ಹೆಂಡತಿ ಬೇಕಾಗಿಲ್ಲ, ನಿಮಗೆ ಕಂಪ್ನಿ ಕೊಡೋ ಒಂದು ಹೆಣ್ಣು ಬೇಕು ಅಷ್ಟೇ. ಮಗಳು ನೋಡ್ಕೊಳ್ಳೋ ಕೆಲಸದವಳ ಹತ್ರ ಸರಿ.